ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿದೆ ಜೀವನ. ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಬದಲಾವಣೆ ನೀವಾಗಿರಬೇಕು. ನಿಮ್ಮನ್ನು ಕಂಡುಕೊಳ್ಳಲು ಉತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು. ಕಣ್ಣಿಗೆ ಒಂದು ಕಣ್ಣು ಮಾತ್ರ ಇಡೀ ಜಗತ್ತನ್ನು ಕುರುಡನನ್ನಾಗಿ ಮಾಡುತ್ತದೆ. ರಾಷ್ಟ್ರದ ಸಂಸ್ಕೃತಿಯು ಅದರ ಜನರ ಹೃದಯದಲ್ಲಿ ಮತ್ತು ಆತ್ಮದಲ್ಲಿ ನೆಲೆಸಿದೆ. ಆರೋಗ್ಯವೇ ನಿಜವಾದ ಸಂಪತ್ತು ಹೊರತು ಚಿನ್ನ ಬೆಳ್ಳಿಯ ತುಂಡುಗಳಲ್ಲ. ಶಕ್ತಿಯು ಎರಡು ವಿಧವಾಗಿದೆ. ಒಂದನ್ನು ಶಿಕ್ಷೆಯ ಭಯದಿಂದ ಮತ್ತು ಇನ್ನೊಂದು ಪ್ರೀತಿಯ ಕ್ರಿಯೆಗಳಿಂದ ಪಡೆಯಲಾಗುತ್ತದೆ. ಪ್ರೀತಿಯನ್ನು ಆಧರಿಸಿದ ಶಕ್ತಿಯು ಶಿಕ್ಷೆಯ ಭಯದಿಂದ ಪಡೆದ ಶಕ್ತಿಗಿಂತ 1000 ಪಟ್ಟು ಹೆಚ್ಚು ಪರಿಣಾಮಕಾರಿ ಮತ್ತು ಶಾಶ್ವತವಾಗಿರುತ್ತದೆ. ಜೀವನವು ಅದರ ವೇಗವನ್ನು ಹೆಚ್ಚಿಸುವುದಕ್ಕಿಂತ ಹೆಚ್ಚಿನದು. ನ್ಯಾಯದ ನ್ಯಾಯಾಲಯಗಳಿಗಿಂತ ಉನ್ನತ ನ್ಯಾಯಾಲಯವಿದೆ ಮತ್ತು ಅದು ಆತ್ಮಸಾಕ್ಷಿಯ ನ್ಯಾಯಾಲಯವಾಗಿದೆ. ಇದು ಎಲ್ಲ ಇತರ ನ್ಯಾಯಾಲಯಗಳನ್ನು ಮೀರಿಸುತ್ತದೆ. ಕ್ರಿಯೆಯು ಆದ್ಯತೆಗಳನ್ನು ವ್ಯಕ್ತಪಡಿಸುತ್ತದೆ. ಒಂದು ರಾಷ್ಟ್ರದ ಹಿರಿಮೆಯನ್ನು ಅದರ ಪ್ರಾಣಿಗಳನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎಂಬುದರ ಮೂಲಕ ನಿರ್ಣಯಿಸಬಹುದು. ನಾನು ಸೂರ್ಯಾಸ್ತದ ಅದ್ಭುತಗಳನ್ನು ಅಥವಾ ಚಂದ್ರನ ಸೌಂದರ್ಯವನ್ನು ಮೆಚ್ಚಿದಾಗ ನನ್ನ ಆತ್ಮವು ಸೃಷ್ಟಿಕರ್ತನ ಆರಾಧನೆಯಲ್ಲಿ ವಿಸ್ತರಿಸುತ್ತದೆ. ನೀವು ನನ್ನನ್ನು ಸರಪಳಿಯಲ್ಲಿ ಬಂಧಿಸಬಹುದು, ನೀವು ನನ್ನನ್ನು ಹಿಂಸಿಸಬಹುದು, ನೀವು ಈ ದೇಹವನ್ನು ಸಹ ನಾಶಪಡಿಸಬಹುದು, ಆದರೆ ನೀವು ಎಂದಿಗೂ ನನ್ನ ಮನಸ್ಸನ್ನು ಬಂಧಿಸುವುದಿಲ್ಲ. ನಾನು ಹಿಂಸೆಯನ್ನು ವಿರೋಧಿಸುತ್ತೇನೆ, ಏಕೆಂದರೆ ಅದು ಒಳ್ಳೆಯದನ್ನು ತೋರಿದಾಗ. ಒಳ್ಳೆಯದು ತಾತ್ಕಾಲಿಕವಾಗಿರುತ್ತದೆ, ಅದು ಮಾಡುವ ಕೆಡುಕು ಶಾಶ್ವತ. ಒಂದು ಸಮಯದಲ್ಲಿ ನಾಯಕತ್ವವು ಸ್ನಾಯುಗಳನ್ನು ಅರ್ಥೈಸುತ್ತದೆ ಎಂದು ನಾನು ಭಾವಿಸುತ್ತೇನೆ, ಆದರೆ ಇಂದು ಅದು ಜನರೊಂದಿಗೆ ಬೆರೆಯುವುದು ಎಂದರ್ಥ.